ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಎಲ್ಲರೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಮಹಿಳಾ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮಹಿಳಾ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಲತ್ಕಾರಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಆರೋಪಿಗಳಿಗೆಲ್ಲೂ ಶಿಕ್ಷೆ ಆಗಲೇಬೇಕು बोलो भीम भगवान की जय भगवान की जय 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 भीम जय भीम जय 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 भीम जय भीम बोलो रे बोलो जय भीम बोलो बोलो रे बोलो जय भीम बोलो मान्य रे ಗೆಳೆಯರೇ, ನಾನು ಮೊದಲಿಗೆ ಇಲ್ಲಿ ನನ್ನ ಮಾತನ್ನು ಸ್ಟಾರ್ಟ್ ಮಾಡಿದಾಗ ಬಲೋ ಭೀಮ ಭಗವಾನ್ ಕಿ ಜೈ ಅಂತ ಹೇಳಿದೆ. ನಾನು ಈ ವರ್ಡ್ ಬಲೋ ಭೀಮ ಭಗವಾನ್ ಕಿ ಜೈ ಅಂತಂದಾಗ ಒಬ್ಬ ಸಮಾನತಾವಾದಿ, ವಿಶ್ವಕ್ಕೆ ಮಾದರಿಯಾದ ಸಮಾನತಾವಾದಿ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು, ಆ ಸಂವಿಧಾನ ಇಟ್ಕೊಂಡು ಈ ದೇಶ ನಡೀತಾ ಇದೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಇದ್ರು ಆ ಪವಿತ್ರವಾದ ಸಂವಿಧಾನ ಪ್ರಕಾರನೇ ನಡೀಬೇಕಾಗ್ತದೆ. ಆ ಪವಿತ್ರವಾದ ಸಂವಿಧಾನದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತಾನೆ ವಿಶೇಷ ಅಧಿಕಾರಗಳು, ವಿಶೇಷ ಸೌಲಭ್ಯಗಳು ಪ್ರತಿಯೊಂದು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬರನ್ನು ನೆನೆಸುತ್ತಾ, ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿದಂತ ಮಾತೆ ಸಾವಿತ್ರಿಬಾಯಿ ಫೂಲೆ, ಜ್ಯೋತಿಬಾಯಿ ಫೂಲೆ ಹಿರಿಯರನ್ನು ನೆನೆಸುತ್ತಾ, ಇಂಥ ಅಮಾನವೀಯ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ, ಅಣ್ಣ ಬಸವಣ್ಣವರ ನಾಡಿನಲ್ಲಿ ಇಂಥ ಘಟನೆಗಳು ನಡೆದಿದ್ದು ಅತ್ಯಂತ ಖಂಡನೀಯ ಮತ್ತು ಹೇಯಕೃತ್ಯ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೇನೆ. ಸೊ ಈ ಘಟನೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತಾಡಬೇಕಿದ್ರೆ ಅದನ್ನೇ ಹೇಳ್ತಾರೆ, ನಮ್ಮ ಹೆಣ್ಮಕ್ಳು ಕಮ್ಜೋರ್ ಇದ್ದರ ಮೇಲೆ ನೀವು ಅತ್ಯಾಚಾರ ಮಾಡ್ತೀರಿ, ಕೊಲೆ ಮಾಡ್ತೀರಿ ಅಂತ ಹೇಳ್ತಾರ. ಬಟ್ ಇದರಲ್ಲಿ ಆ ಹೆಣ್ಣು ಮಕ್ಕಳದಾಗಲಿ ಆ ಗಂಡು ಮಕ್ಕಳದಾಗಲಿ ತಪ್ಪು ಯಾರಿದೆ ಅಂತ ಅನ್ನೋದಕ್ಕಿಂತ ಮುಂಚೆ ಆ ಅತ್ಯಾಚಾರ ನಿಭಾಯಿಸಬೇಕಾದ್ರೆ, ಅತ್ಯಾಚಾರ ಆಗದಂತೆ ತಡೆಯಬೇಕಾದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಹೋಮ್ ಮಿನಿಸ್ಟರ್ ಏನಿದಾರಲ್ಲ ಅವ್ರು ಸರಿಯಾದಂತ ಕೆಲಸ ಮಾಡಬೇಕಿತ್ತು. ಆ ಕೆಲಸ ಸುಮಾರು 70 ವರ್ಷ ಕೆಳಗೆ ಸಂವಿಧಾನ ಬಂದಾಗಲೂ ಅದೇ ಕಾನೂನುಗಳಿದ್ದು, ಇನ್ನೂ ಅವೇ ಕಾಣಿದೆ. ಸ್ವಲ್ಪ ಕಾನೂನಲ್ಲಿ ಅಪ್ಡೇಟ್ ಆದ್ರೂ ಕೂಡ ಇದು ಪೊಲೀಸ್ ಕರ್ತವ್ಯ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ನಾನು ರೆಸ್ಪೆಕ್ಟ್ ನಿಂದ ಸ್ವೀಕಾರ ಮಾಡ್ತೀನಿ. ಆದ್ರೂ ಕೂಡ ಯಾವುದೇ ಒಂದು ಸಮಸ್ಯೆ ಆದಾಗ, ಅದು ಅತ್ಯಾಚಾರ ಆಗಿರ್ಬೋದು, ಅಟ್ರಾಸಿಟಿ ಕೇಸ್ ಆಗಿರ್ಬೋದು, ಈ ಎಲ್ಲ ಕಾನೂನುಗಳು ಜನರ ಅರಿವಿಗೆ ತರದಂತೆ ತಮ್ಮ ಠಾಣೆಗಳಲ್ಲಿ ಕುಂತು ತಮ್ಮ ಎಸಿ ಆಫೀಸ್ಗಳಲ್ಲಿ ಕುಂತು ಬರೀ ಟೈಮ್ ಪಾಸ್ ಮಾಡೋದ್ರಿಂದ ಈ ಸಮಸ್ಯೆಗಳ ಪರಿಹಾರ ಸಿಗೋದಿಲ್ಲ. ನೀವು ಈ ಸಮಸ್ಯೆಗಳ ಪರಿಹಾರ ಸಿಗಬೇಕಾದ್ರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ, ಅಟ್ರಾಸಿಟಿಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಅರಿವು ಏನ್ ಮೂಡಿಸಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಇಲ್ಲಿವರೆಗೂ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಜನರ ಹತ್ರ ಹೋಗಿ ಈ ಕಾನೂನು ಅರಿವು ಮೂಡಿಸೋದನ್ನ ನಾನು ನೋಡಿಲ್ಲ. ಸೊ ನನ್ನ ಕಡೆಯಿಂದ ಒಂದು ಆಗ್ರಹ ಮಾಡ್ತೀನಿ, ವಿಶೇಷವಾಗಿ ಈ ಅಟ್ರಾಸಿಟೀಸ್ ಮತ್ತು ಅತ್ಯಾಚಾರ ಪರವಾಗಿ ಏನಾದ್ರು ಕಾನೂನುಗಳಿದ್ವು, ಆ ಕಾನೂನುಗಳನ್ನು ಅರಿವು ಮುಖಾಂತರ ನೀವು ಸಂಬಂಧಪಟ್ಟ ಕಾಲೇಜ್ಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಮಾಡಿಬಿಟ್ಟು ನೀವು ಆ ಕಾನೂನುಗಳ ಅರಿವು ಮೂಡಿಸಬೇಕಾಗಿ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಬೇಡಿಕೊಳ್ಳುತ್ತೇನೆ. ಸೊ ಈ ನಮ್ಮ ಬಸವ ಕಲ್ಯಾಣದಲ್ಲಿ ಜರುಗಿದಂತ ಘಟನೆಯನ್ನು
ಈ ಮೆಮೊರಂಡಮ್ ಸಲ್ಲಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ಓದುವ ಮುಖಾಂತರ. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ, ಮಾನ್ಯರೇ, ವಿಜಯ ಕುಮಾರಿ ಭಾಗ್ಯಶ್ರೀ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲು ಒತ್ತಾಯಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ಕುಮಾರಿ ಭಾಗ್ಯಶ್ರೀ ಗುಂಡೂರೆ ವಯಸ್ಸು 18 ಎಂಬ ಯುವತಿಯನ್ನು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ದಲಿತ್ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ಸಲ್ಲಿಸಲಾಗುತ್ತಿದೆ. ಇವತ್ತು ಆಗಸ್ಟ್ 29ರಂದು ನಸುಕಿನಲ್ಲಿ ಮನೆಯಿಂದ ಕಾಣೆಯಾಗಿದ್ದರು. ಈ ಸಂಬಂಧ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಎಂದು ತಿಳಿದು ಬಂದಿದೆ. ಆದರೆ ಸೆಪ್ಟೆಂಬರ್ 1ರಂದು ಗ್ರಾಮದ ಹೊರವಲಯದ ಮುಳ್ಳಿನ ಪೊದೆಯೊಂದರಲ್ಲಿ ಯುವತಿಯ ಮೃತದೇಹ ಸಿಕ್ಕಿದೆ. ನಾಪತ್ತೆಯಾಗಿದ್ದ ದಿನವೇ ಕೊಲೆಯಾಗಿದೆ ಎಂದು ಶಂಕಿಸಲಾಗಿದೆ. ಅಂದು ನಸುಕಿನಲ್ಲಿ ಬಹಿರ್ದೆಸೆಗೆ ಹೋಗಿರಬಹುದು ಎಂದು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಯುವತಿಯ ತಂದೆ ಪಂಡಿತ ಆಲ್ಗುಡೆ ಠಾಣೆಗೆ ದೂರು ಸಹ ಸಲ್ಲಿಸಿರುತ್ತಾರೆ. ದೇಶ ಸ್ವಾತಂತ್ರ್ಯ ಪಡೆದು 76 ವರ್ಷಗಳು ಕಳೆದರೂ ಇಂದಿಗೂ ಸ್ತ್ರೀಯರಿಗೆ ಮಾನ ಹಾಗೂ ಜೀವ ರಕ್ಷಣೆ ಸಿಗದಿರುವುದು ವಿಷಾದನೀಯ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮಕ್ಕೆ ಮುಂದಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಗಂಭೀರ ಸ್ವರೂಪದ ಹೋರಾಟ ಮಾಡಲಾಗಿದೆ ಎಂದು ಸರ್ಕಾರದ ಗಮನಕ್ಕೆ ತರುತ್ತಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಕಚೇರಿ ಕೊಡ್ತಾ ಇದ್ದೀವಿ, ಯಾವ ನಮಗೆ ವಾಪಸ್ ಬರ್ತಾ ಇಲ್ಲ ಇಲ್ಲ ಸರ್. ಇದರ ಆನ್ಸರು ಯಾವುದನ್ನೇ ಯಾವುದೂ ಬರ್ತಾ ಇಲ್ಲ ಸರ್. ಸರ್ ಅದು ಸ್ವಲ್ಪ ಯಾರಿಗೂ ಯಾವುದೇ ಹೋರಾಟಗಾರರಿಗೆ ಅವಮಾನ ಆಗ್ತಾ ಇದೆ ನೋಡಿ ಸರ್. ಯಾವುದೇ ಅಧಿಕಾರಿಗಳು ಕೊಟ್ಟರೆ ವಾಪಸ್ ಯಾರಿಗೂ ಬರ್ತಾರೆ ಸರ್. ಪೋಷಕ ಸರ್